ಏನಿದು ಏನೋ ರೆಸಿಪಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಗಿಡ ತೋರಿಸ್ತಿದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಲ್ವ. ಯಾವುದೋ ಒಂದು ಊಟಕ್ಕೆ ಹೋಗಿದ್ವಿ, ಅಲ್ಲಿ ಐಸ್ ಕ್ರೀಮ್ ಹಾಕಿ ಈ ಥರ ಮಣ್ಣಿನ ಬಟ್ಲಲ್ಲಿ ಕೊಟ್ಟಿದ್ದರು. ಆ ಚಿಕ್ಕ ಕುಡಿಕೆ ಸ್ಕ್ವೇರ್ ಆಗಿರುತ್ತೆ ಅದು. ಯಾಕೋ ಅದನ್ನು ಬಿಸಾಕಕ್ಕೆ ಮನಸ್ಸು ಬರಲಿಲ್ಲ. ತಂದು ಅದನ್ನು ಚಿಕ್ಕದಾಗಿ ಸ್ವಲ್ಪ ಮಣ್ಣಿಟ್ಟು ಈ ಎಲೆಗಳನ್ನ ಸುತ್ತ ಜೋಡಿಸಿದ್ದೆ. ಮಧ್ಯದಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆಯಲ್ಲ ಅಂತ ಅಲ್ಲೂ ಒಂದು ಎಲೆ ಇಟ್ಟಿದ್ದೆ. ಇಟ್ಟು ಸುಮ್ಮನೆ ಹಾಗೆ ಅಡುಗೆ ಮನೆ ಕಿಟಕಿನಲ್ಲಿ ಇಟ್ಟಿದ್ದೆ. ಆಲ್ಮೋಸ್ಟ್ 1 ತಿಂಗಳಾಗಿದೆ ಇಟ್ಟು. ಈಗ ನೋಡಿದರೆ ಅದರೊಳಗೆಲ್ಲ ಚಿಕ್ಕ ಚಿಕ್ಕ ಎಲೆಗಳು ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ತೋರಿಸ್ತಿದ್ದೀನಿ ಅಷ್ಟೇ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ನಾನಿವತ್ತು ಪತ್ತೊಲ್ಯ ಅಂದರೆ ಸಿಹಿ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಒಡೆದಿಟ್ಟಿದ್ದೀನಿ. ಅದ್ರ ನೀರು ನಾನು ಬಿಸಾಕಲಿಲ್ಲ. ನೋಡಿ, ತುಂಬ ಚೆನ್ನಾಗಿರುತ್ತಲ್ವ ನೀರು. ಕೆಲವ್ರು ಕುಡಿತೀರ, ಕೆಲವ್ರು ಕುಡಿಯಲ್ಲ. ಸಪ್ಪೆ ಇರೋ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಕುಡಿದ್ರೆ ಏನು ಸೂಪರಾಗಿರುತ್ತೆ ಗೊತ್ತಾ. ನಾನು ಹೆಂಗೆ ಇರಲಿ, ಸಪ್ಪೆ ಇದ್ದರೂ ಸರಿ, ಸ್ವೀಟ್ ಇದ್ದರೂ ಸರಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದಾಗ ಏನೋ ಒಂಥರ ಮಜಾ ಕೊಡುತ್ತೆ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ. ಏನಿದು ಕೊಬ್ಬರಿ ತುರಿಯೋಕ್ಕೆ ಏನೇನೋ ಬಂದಿದೆ, ಇವ್ರು ಒಳ್ಳೆ ಹಳೆ ಅಡುಗೆ ಮನೆ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಲ್ವ. ನಿಜ, ಇದು ಒಂದು ಸತಿ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವ್ರು ಈ ಥರ ಹಾಕ್ಕೊಂಡು, ನನಗೆ ಕಟ್ಟೆ ಮೇಲೆ ನಿಂತ್ಕೊಂಡು ಕೊಬ್ಬರಿ ತುರಿಯೋಕ್ಕೆ ಬರ್ತಾ ಇರಲಿಲ್ಲ. ಅವ್ರು ಈ ಥರ ಕಟ್ಟೆಗೆ ಸಿಗಿಸ್ಬಿಟ್ಟು ಈ ಥರ ಇಳಿಗೆ ಮನೆ ಇಟ್ಕೊಂಡು ತುರಿತಾ ಇದ್ರು. ಅದು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಐಡಿಯಾ, ನನಗೂ ಒಂದು ಈ ಥರ ತಂದು ಕೊಡಿ ಅಂತ ಕೇಳಿದ ತಕ್ಷಣ ಅವರು ಅಟ್ಟದ ಮೇಲಿಂದ ಒಂದು ತೆಗೆದು ಕೊಟ್ಟೇ ಬಿಟ್ಟರು. ಇದು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿರೋದು ಗಿಫ್ಟ್ ನನಗೆ, ಇಳಿಗೆ ಮನೆ. ಇದರಲ್ಲಿ ನೋಡಿ, ಒಂದು ತೆಂಗಿನಕಾಯಿನ ಈ ಥರ ತುರ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಯಾವ ಥರ ಬೇಕಾದರೂ ತುರ್ಕೋಬೋದು. ಇದರಲ್ಲೇ ತುರ್ಕೋಬೇಕು, ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಮಿಕ್ಸಿನಲ್ಲಿ ಕೂಡ ತೆಂಗಿನಕಾಯಿನ ತುರ್ಕೋಬೋದು. ಅದನ್ನು ಕೂಡ ನಾನು ತೋರಿಸ್ತೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ಇನ್ನೊಂದು ಬಟ್ಲ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ಉಳಿದಿದ್ದ ಅರ್ಧ ತೆಂಗಿನಕಾಯಿನಲ್ಲಿ ಎಲ್ಲ ಪೀಸ್ನ ತೊಗೊಂಡಿದ್ದೀನಿ ಈ ಥರ ತೆಗೆದು. ಈಗ ಇದನ್ನು ಚಾಕುವಿಂದ ಸುಮಾರಾಗಿ ದಪ್ಪ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಇದನ್ನು. ಇದು ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದರೊಳಗೆಲ್ಲ ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿನಲ್ಲಿ ಪಲ್ಸ್ ರೇಟಲ್ಲಿ ಒಂದು 3-4 ಸತಿ ತಿರುಗಿಸಿದ್ರೆ ಸಾಕು. ನೋಡಿ, ಇದಾಗಿದೆ. ಈಗ ಈ ಥರ ತುರ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪನೂ ಗೊತ್ತಾಗಲ್ಲ ನೀವು ಮಿಕ್ಸಿನಲ್ಲಿ ಮಾಡಿದ್ದೀರ ಅಂತ. ಅದು ಬಿಟ್ಟು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ತುರಿಯೋ ಮಣ್ಣಿನಲ್ಲಿ ತುರಿತಾರೆ. ಅದು ಕಡ್ಡಿ ಥರ ಇಷ್ಟು ಉದ್ದದಕ್ಕೆ ಬರುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಇದ್ರ ಪಕ್ಕದಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೊಬ್ಬರಿ ತುರಿ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಿಮ್ಗೆ ಅದನ್ನು ಡಿಫ್ರೆನ್ಸ್ ತೋರಿಸೋಣ ಅಂತ. ತುರಿಯೋ ಮಣ್ಣಿನಲ್ಲಿ ತುರಿದಿರೋ ಕೊಬ್ಬರಿ ಯಾವಾಗಲೂ ಬೆಳ್ಳಕ್ಕಿರುತ್ತೆ, ಯಾಕೆಂದರೆ ಅದ್ರ ಸ್ಕಿನ್ ಎಲ್ಲ ಬಂದಿರಲ್ಲ. ಮಿಕ್ಸಿನಲ್ಲಿ ತುರಿತೀವಲ್ಲ, ಅದು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಇದಕ್ಕೆ ನಾನು ಒಂದು 300 ಗ್ರಾಮಷ್ಟು ಮುದ್ದೆ ಬೆಲ್ಲ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಪೂರ್ತಿ ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು. ಫ್ಲೇಮು ಮೀಡಿಯಮಲ್ಲೇ ಇರಲಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗ್ತಾ ಜಾಸ್ತಿ ನೀರು ಹಾಕ್ಬಿಟ್ಟೇನೋ ಅನ್ನಿಸ್ತಿತ್ತು, ಏನಿಲ್ಲ, ಸರಿಯಾಗಿದೆ. ಇನ್ನೂ ಸ್ವಲ್ಪ ಬೇಗ ಕರಗದೇ ಇರೋವಂಥ ಬೆಲ್ಲನ ಈ ಥರ ಸೌಟಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಕರಗಿಸ್ಕೊಳ್ತಾ ಇದ್ದೀನಿ. ಎಲ್ಲ ಬೆಲ್ಲ ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಕರಗೋಗಿದೆ. ಸ್ವಲ್ಪ ನೀರು ಅನಿಸಿದ್ರೆ ಏನು ಅಂತ ಅಂದ್ಕೊಬಿಡಿ, ಯಾಕಂದರೆ ನಾವು ತೆಂಗಿನಕಾಯಿ ಹಾಕ್ತೀವಲ್ವ, ಸರಿ ಹೋಗ್ಬಿಡುತ್ತೆ. ತೆಂಗಿನಕಾಯಿ ಹಾಕಿದ್ಮೇಲೆ ಅದು ನೀರೆಲ್ಲ ಇಮ್ರೋವರೆಗೂ ಬೇಯಿಸ್ಕೊಂಡ್ರೆ ಆಗೋಯ್ತು ಅಷ್ಟೇ. ನಾನೀಗ ತೆಂಗಿನ ತುರಿನೆಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ತೆಂಗಿನ ತುರಿನ ಇದಕ್ಕೆ ಹಾಕೊಂಬಿಡೋಣ. ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಗಟ್ಟಿ ಬರೋ ತನಕ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿನೇ ಹುರಿತಾ ಇರಬೇಕು. ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಒಂದು 1/4 ಚಮಚದಷ್ಟು, 1/4 ಚಮಚನಲ್ಲ, 1-2 ಚಿಟಿಕೆಯಷ್ಟು ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೇ ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಬೀಜನೆಲ್ಲ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಗಟ್ಟಿ ಆಗ್ತಾ ಬಂದಿದೆ. ಸೊ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು 1.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ನೀರು ಕುದಿಯೋಕ್ಕೆ ಶುರುವಾಗಿದೆ. ನಾನು ಹಿಟ್ಟು ಕಲಸೋಕ್ಕೆ ಒಂದು ಅಗಲಪಾಯಿ ಇರೋ ಪಾತ್ರೆ ತೊಗೊಂಡಿದ್ದೀನಿ. ಹೋಲ್ ಗ್ರಾಮ್ಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲಷ್ಟು ಹಿಟ್ಟು ಅಂದರೆ ಒಂದು 300 ಗ್ರಾಮಷ್ಟು ಇದೆ ಇದು. ಇದನ್ನು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನ ಪುಡಿ ಹಾಕ್ಕೊಂಡು ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಕೈಯಲ್ಲೇ ಒಂದು ಪುಟಾಣಿ ಹಳ್ಳ ಥರ ಮಾಡಿದ್ದೀನಿ. ಅದರಲ್ಲಿ ಮರಳ್ತಾ ಇತ್ತಲ್ಲ ನೀರು, ಅದನ್ನು ಹಾಕ್ತಾಯಿದ್ದೀನಿ. ನೀರು ಹಾಕುವಾಗ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕ್ತಾ
ಸರಿ ಹೋಗುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಮತ್ತೆ ಹಿಟ್ಟು ಕಲಿಸ್ತಾ ಕಣಕ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಈ ಥರ ಮರದೊಂದು ಯಾವುದಾದ್ರೂ ಸೌಟ್ ತೊಗೊಂಡು ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಬಿಸಿ ಇರುತ್ತೆ ನೀರು. ನಾನಿಲ್ಲಿ ಮರದ ಹಲ್ಲೆ ಬರುತ್ತಲ್ವ ಅದನ್ನೇ ತೊಗೊಂಡಿದ್ದೀನಿ. ಮರಳೋ ನೀರು ಯಾತಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಜಿಗುಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇನ್ನು ಸ್ವಲ್ಪ ಉಳ್ದಿತ್ತಲ್ಲ ಅದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆ ಸೌಟಲ್ಲಿ ಸ್ವಲ್ಪ ತಿರುಗಿಸ್ಕೊಂಡಾದಮೇಲೆ ಕೈಯಲ್ಲಿ ಸ್ವಲ್ಪ ತಣ್ಣೀರನ್ನ ತಗೊಂಡು ಹಾಕ್ಬಿಟ್ಟು ಕೈಯಲ್ಲೇ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನು ಹಿಟ್ಟು. ಇವಾಗ ಬಿಸಿ ಕಡಿಮೆ ಆಗಿರುತ್ತಲ್ವ ಅದಕ್ಕೆ ಕಲಿಸ್ಕೊಳ್ಳುವಾಗ ಅಕ್ಕಿ ಹಿಟ್ಟು ನಾವು ಅಕ್ಕಿ ರೊಟ್ಟಿ ಮಾಡೋಕ್ಕೆಲ್ಲ ಕಲಿಸ್ಕೊಳ್ತೀವಲ್ವ, ಚಪಾತಿ ಮಾಡ್ಕೊಳ್ಳೋಕೆ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಆ ಥರ ಬರಬೇಕು ಇದು. ಅಲ್ಲಿವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಣಕ ರೆಡಿ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನಾದಬೇಕು. ನೀವು ಚೆನ್ನಾಗಿ ಹಿಂಗೆ ಒತ್ತಿದ್ದು ನಾದಬೇಕು. ನಾದುವಾಗೂ ಕೆಲವೊಂದು ಟ್ರಿಕ್ಸ್ ಇದೆ, ನಾನು ಹೇಳ್ಕೊಡ್ತೀನಿ ನಿಮಗೆ. ಏನಪ್ಪ ಅದು ಅಂತಂದರೆ ನೋಡಿ, ನಮ್ಮ ಕೈದು ಈ ಭಾಗ ಇರುತ್ತಲ್ವ, ನೋಡಿ ಈ ಭಾಗ ಇರುತ್ತಲ್ವ, ಇಲ್ಲಿಂದ ಈ ಮೊದಲಿಂದ ಚೆನ್ನಾಗಿ ಹಿಂಗೆ ನಾದಿದ್ರೆ ಹಿಟ್ಟು ಬೇಗ ನೋಡಿ ಅಲ್ಲಿ ಫೋರ್ಸ್ ಜಾಸ್ತಿ ಸಿಗುತ್ತೆ. ಹಾಗೆ ನಿಮಗೆ ಹಿಟ್ಟು ಚೆನ್ನಾಗಿ ಸ್ಮೂತಾಗಿ ನೈಸಾಗಿ ನಾದ್ಕೊಳ್ಳುತ್ತೆ. ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ನಾದ್ಕೋಬೇಕು. ಈ ಕಣಕ ತುಂಬ ಸಾಫ್ಟಾಗೂ ಇರಬಾರ್ದು, ಸ್ವಲ್ಪ ಹಾರ್ಡಾಗೂ ಇರಬಾರ್ದು, ನೋಡಿಕೊಂಡು ಮಾಡ್ಕೊಳ್ಳಿ. ಇದೀಗ ರೆಡಿಯಾಗಿದೆ ಹಿಟ್ಟು. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಪಕ್ಕದಲ್ಲಿ ಎತ್ತಿಡೋಣ ಒಂದು 5 ನಿಮಿಷ. ನಾನು ಬಾಳೆ ಎಲೆ ತರಿಸಿದ್ದೆ, ನೀವು ಅರಿಶಿಣದ ಎಲೆ ಬೇಕಾದರೂ ಯೂಸ್ ಮಾಡ್ಬೋದು ಮನೇಲಿದ್ದರೆ. ಈಗ ಎಲೆಗಳನ್ನೆಲ್ಲ ತೊಗೊಂಬಂದು ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ತಟ್ಟೆ ಇಟ್ಕೊಂಡು ತಟ್ಟೆ ಒಳಗೆ ಎಲೆ ಇಟ್ಕೊಂಡು ನೀರನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಬಿಟ್ಟು ಕಣಕ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಮೀಡಿಯಮ್ ಸೈಜಲ್ಲಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಅಗಲ ಮಾಡ್ಕೋಬೇಕು. ಈ ಥರ ಕೈಯಲ್ಲಾದರೂ ತಟ್ಕೊಳ್ಳಿ, ಅಥವಾ ಈಗ ಏನೇನೋ ಬಂದಿದೆಯಲ್ಲ ಪ್ಲ್ಯಾನ್ಗಳು, ಒಂದು ತಟ್ಟೆ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡೋದು, ಆ ಥರ ಬೇಕಾದರೂ ಮಾಡ್ಕೋಬೋದು. ನಾವು ಮಾಡಿಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕದಲ್ಲಿ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕದಲ್ಲಿ ನೋಡಿ ಇದಿಷ್ಟು ಮಟ್ಟಕ್ಕೆ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ತಗೊಂಡು ಇದ್ರ ಮೇಲಿಟ್ಟು ಈ ಥರ ಎಲೆನಲ್ಲಿ ಈ ಥರ ಸುತ್ತ ಪ್ರೆಸ್ ಮಾಡಿಬಿಟ್ರೆ ಆಯಿತು. ಅದನ್ನು ಈ ಸ್ಟೀಮರ್ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ನಾನು ಸ್ಟೀಮರ್ಗಾಗಲೇ ಪಾತ್ರೆಯಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೀನಿ. ಹೀಗೇ ಒಂದೊಂದು ಎಲೆನಲ್ಲೂ ತಟ್ತಾ ಹೂರಣ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ ಈ ಥರ ಸ್ಟೀಮರ್ ಬಟ್ಲಲ್ಲಿ ಕ್ರಾಸಾಗಿ ಒಂದ್ರ ಪಕ್ಕ ಒಂದ್ರ ಥರ ಇಟ್ಕೊಂಡು ಬರೋಣ. ನೋಡಿ ನಾನು ಸ್ಟೀಮರ್ ಪಾತ್ರೆನಲ್ಲಾಗಲೇ ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಹೆಸರು ಬಂದಿದೆ. ನಾನಲ್ಲೊಂದು ಪುಟ್ಟದೊಂದು ಹುಣಸೆಹಣ್ಣಿನ ಪೀಸ್ ಹಾಕಿದ್ದೀನಿ. ಯಾಕೆಂದರೆ ನೀರಲ್ಲಿ ಕುದ್ದು ಪಾತ್ರೆ ಒಂಥರ ಕರೆ ಕಟ್ಟುತ್ತಲ್ವ, ಅದಕ್ಕೋಸ್ಕರ ಪಾತ್ರೆ ಹಾಳಾಗಬಾರ್ದು ಅಂತ ಇಟ್ಟಿದ್ದೀನಿ. ಆ ಥರ ಮಾಡೋದ್ರಿಂದ ಪಾತ್ರೆ ಹಾಳಾಗಲ್ಲ. ಇದ್ರ ಬಗ್ಗೆ ನಾನು ಹಿಂದೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 10 ರಿಂದ 12 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮಗೆ ಆ ಥರ ಬಾಳೆ ಎಲೆ ಇಲ್ಲ, ಅಷ್ಟು ಸ್ಟೀಮ್ ಪಾತ್ರೆನೂ ಇಲ್ಲ, ಹೀಗೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಹಂಗಿದ್ರೆ ಈ ಥರ ಚಿಕ್ಕದಾಗಿ ಮೋಮೋಸ್ ಥರ ಮಾಡಿನೂ ಸಹ ಸ್ಟೀಮ್ ಮಾಡ್ಬೋದು. ಅಥವಾ ನೀವು ಡೈರೆಕ್ಟಾಗಿ ಹಾಗೇ ರೌಂಡಿಗೆ ಮಾಡಿ ಇಡ್ಲಿ ಬಟ್ಲಲ್ಲಿ ಸಹ ಇಟ್ಟು ಬೇಯಿಸ್ಕೋಬೋದು. ಶೇಪು ಸಹ ಅಷ್ಟೇ, ನಿಮಗೆ ಕಡುಬು ಶೇಪ್ ಬೇಕಾದರೆ ಮಾಡ್ಕೋಬೋದು, ಮೋಮೋ ಶೇಪ್ ಮಾಡ್ಕೋಬೋದು, ಕರ್ಜಿಕಾಯಿ ಶೇಪ್ ಮಾಡ್ಕೋಬೋದು, ಕರ್ದು ಕೂಡ ತಿನ್ಬೋದು ಇದನ್ನು. ಈಗ ಎಲ್ಲರೂ ತುಂಬ ಡಯಟ್ ಪ್ರಿಯರ್ ಆಗಿರೋದ್ರಿಂದ ಎಣ್ಣೆ ಯಾರು ಅಷ್ಟು ಉಪಯೋಗಿಸಲ್ಲ. ಡೀಪ್ ಫ್ರೈ ಅಂತೂ ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ 12 ರಿಂದ 15 ನಿಮಿಷ ಆಗೋಗಿದೆ. ನಾನಿನ್ನೂ ಬಿಸಿ ಇರುವಾಗಲೇ ತೆಗೆದುಬಿಟ್ಟೆ, ಹಾಗಾಗಿ ಸ್ವಲ್ಪ ಕಿತ್ತೋಯ್ತು. ಇದೆಲ್ಲ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಬಿಸಿ ಇರುವಾಗಲೇ ಓಪನ್ ಮಾಡಿದೆ. ನಿಮಗೆ ನೀಟಾಗಿ ಶೇಪ್ ಆಗಿರಬೇಕು ಅನ್ನೋಂಗಿದ್ರೆ ಈ ಥರ ಕಟ್ಟರ್ ತೊಗೊಂಡು ಸೈಡಲ್ಲಿರೋ ಶೇಪ್ಸ್ನೆಲ್ಲ ತೆಗೆದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಯಾರಿಗಾರ ಕೊಡೋಕ್ಕೂ ಚೆನ್ನಾಗಿರುತ್ತೆ. ನಾವೇ ತಿನ್ನೋದಾದರೆ ಹಾಗೆ ತಿನ್ಕೊಂಬಿಡ್ಬೋದು. ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಎಲ್ಲ ಖಾಲಿ ಆಗೋಯ್ತು. ಮಾಡ್ತಾನೆ ಎಲ್ಲ ತಿಂದ್ಬಿಟ್ವಿ. ಸೂಪರಾಗಿತ್ತು. ನನ್ನ ಮೊಮ್ಮಗಳು ಈಗಲೇ ಡಿಮ್ಯಾಂಡ್, ನಾಳೆ ಮತ್ತೆ ನನಗಿದೇ ಬೇಕು ಅಂತ. ಫ್ರೆಂಡ್ಸ್, ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ.